ಇನ್ನು ಬೆಂಗಳೂರಿನ ಎನ್ಸಿ ಕಾಲೋನಿಯಲ್ಲೂ ಕೂಡ ಮಳೆ ಅವಾಂತರ ಸಿಕ್ಕಾಪಟ್ಟೆ ಪೊರಕೆ ಹಿಡಿದು ಜನ ರಸ್ತೆಗಿಳಿದಿದ್ದಾರೆ. ಎನ್ಸಿ ಕಾಲೋನಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಈ ಎನ್ಸಿ ಕಾಲೋನಿ ಕಡೆ ಅಧಿಕಾರಿಗಳು ತಿರುಗಿ ಕೂಡ ನೋಡ್ತಿಲ್ಲ. ನಮ್ದಲ್ಲ ಅದು ಬೆಂಗಳೂರು ಜಾಗ ಅಂತ ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ವಾರ್ಡ್ ನಂಬರ್ 61 ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಎನ್ಸಿ ಕಾಲೋನಿ ಬಳಿ ಇದ್ದೇನೆ. ನೋಡ್ತಿರಬಹುದು ಈ ಒಂದು ಮಳೆಗೆ ಈ ಒಂದು ಭಾಗದಲ್ಲಿ ಮಳೆಯಿಂದ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಒಂದ್ ಕಡೆ ರಾತ್ರಿ ಎಲ್ಲ ಮನೆಯ ಮಂದಿ ನಿದ್ದೆ ಇಲ್ಲ, ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲಿ ಇರುವ ಮಳೆ ನೀರು ಅಂದ್ರೆ ಹೊರಗೆ ಹಾಕುವ ಕೆಲಸ ಮಾಡ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ರಾತ್ರಿ ನಿದ್ದಿಲ್ಲ, ಒಂದ್ ಕಡೆ ಎಲ್ಲ ಕೊಚ್ಚಿಕೊಂಡಿವೆ. ಸುಮಾರು ಒಂದು 5-6 ಅಡಿ ನೀರು ಬಂದಿತ್ತು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಿದ್ರೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಬಂದಿಲ್ಲ. ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು. ದೃಶ್ಯಗಳು ಸಹ ಅಂದ್ರೆ ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು ರಾತ್ರಿ ವೇಳೆ. ಬಟ್ ಇದೀಗ ನೀರು ಕಡಿಮೆ ಆಗಿದೆ. ಇಲ್ಲೆಲ್ಲ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ, ಹೂಳೆತ್ತಿಲ್ಲ, ಸರಾಗವಾಗಿ ನೀರು ಹೋಗ್ತಿಲ್ಲ ಎಂಬುದು ಒಂದ್ ಕಡೆ ಆರೋಪ ಸಹ ಕೇಳಿಬಂದಿದೆ. ಪ್ರತಿ ವರ್ಷ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತೆ. ಮನೆಯೆಲ್ಲ ಇರುವಂತಹ ವಸ್ತುಗಳೆಲ್ಲ ಹಾನಿಯಾಗಿದೆ. ಎಲ್ಲ ಅಕ್ಕಿ, ಗೋಧಿ ಮತ್ತೊಂದ್ ಕಡೆ ಬೇಳೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ರಾತ್ರಿ ಪುಟ್ಟ ಮಕ್ಕಳಿದ್ದಾವೆ, ನಿದ್ದೆ ಇಲ್ಲ, ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೊಂದ್ ಕಡೆ ಚರಂಡಿ ನೀರು ಮನೆ ಒಳಗೆ ಹೋಗಿದ್ದಾವೆ. ತುಂಬಾ ರೋಗ ರುಜಿನ ಬರಬಹುದು. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಬಾರಿ ಮನವಿ ಮಾಡ್ತೀವಿ, ಸ್ಥಳೀಯ ಶಾಸಕರಿಗೂ ಮನವಿ ಮಾಡ್ತೀವಿ, ಸ್ಪಂದನ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ. ನೋಡ್ತಿರ್ಬೋದು, ಕ್ಲೀನ್ ಮಾಡ್ತಿದ್ರೆ. ಯಾಕಂದ್ರೆ ಇದೆಲ್ಲ ಚರಂಡಿ ನೀರು ತುಂಬಾ ಸ್ಮೆಲ್ ಇರುತ್ತೆ. ಹೀಗಾಗಿ ಮನೆಯಲ್ಲಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಅಡಿಗೆ ಮಾಡಬೇಕಾಗತ್ತೆ, ಊಟ ಮಾಡಬೇಕು, ಮನೆಯಲ್ಲಿ ಇರಬೇಕಾಗತ್ತೆ. ಬಟ್ ಹೀಗಾಗಿ ಸ್ವಚ್ಛತೆ ಆರಂಭ ಮಾಡಿದರೆ. ಇಲ್ಲಿ ಮಾತಾಡಿಸ್ತೀನಿ ಮೇಡಮ್, ರಾತ್ರಿ ಎಷ್ಟು ಗಂಟೆ ನೀರು ಬಂದಿತ್ತು? ಬಿಬಿಎಂಪಿ ಅಧಿಕಾರಿಗಳ ಬಂದಿದ್ರ ಏನಂತ? ಇವಾಗ ಬಂದಿದ್ದಾರೆ. ಅದ ಅವ್ರೆ ಊಟ ತಿಂಡಿ ಬೆಳಗ್ಗೆ ಏನಿಲ್ಲ, ಏನ್ ಮಾಡಿಲ್ಲ ನಾವು. ಅದ ನೀರ್ ಎತ್ತೋದು ಅದ ಕೆಲಸ ನಮ್ದು. ಕೆಳಗಡೆ ಅಕ್ಕಿ ಬೇಳೆ ಎಲ್ಲ ಇರ್ತಾವ. ಹೋಯ್ತು ಸರ್, ಎಲ್ಲ ಬಿಸಾಕಿದೀವಿ ನಾವು. ಮತ್ತೆ ಚರಂಡಿ ನೀರು ತುಂಬಾ ಸ್ಮೆಲ್ ಇದೆ. ಕೆಳಗಡೆ ಎಲ್ಲ ಇವಾಗ ಪೆನೈಲ್ ಹಾಕಿ ಎಲ್ಲ ನೀಟ್ ಮಾಡಿ ಬಂದಿದ್ವಿ. 3 ಗಂಟೆ 4 ಗಂಟೆ ಆಯ್ತು ಮಲ್ಕೊಳ್ಳಕ್ಕೆ. ಎಷ್ಟು ನೋಡ್ತಿರ್ಬೋದು, ಬಿಬಿಎಂಪಿ ಅಧಿಕಾರಿಗಳು ಈಗ ಬಂದಿದ್ದಾರೆ. ಎಲ್ಲಾ ಕ್ಲೀನ್ ಮಾಡಿದ್ರೆ ಬಂದೀಗ ಅಲ್ಲಿ ಚರಂಡಿ ಸರಾಗವಾಗಿ ಹೋಗಲು ವ್ಯವಸ್ಥೆ ಮಾಡ್ತಿದ್ರೆ. ಗೊತ್ತಾಗತ್ತೆ ಎಲ್ಲ ಪರಿಸ್ಥಿತಿ ಆದ್ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಬರ್ತಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಬ್ರ್ಯಾಂಡ್ ಬೆಂಗಳೂರು ಸಚಿವರು ಎಚ್ಚೆತ್ತುಕೊಳ್ಬೇಕು. ಎಲ್ಲೆಲ್ಲಿ ಸಮಸ್ಯೆ ಇದೆ ಬೇಗ ಬಗೆಹರಿಸಬೇಕಾಗತ್ತೆ. ಯಾಕಂದ್ರೆ ಸೂಕ್ಷ್ಮ ಪ್ರದೇಶಗಳಿದಾವೆ, ಅವೆಲ್ಲ ಗುರುತು ಮಾಡಬೇಕಾಗತ್ತೆ. ಬಿಬಿಎಂಪಿ ಅಧಿಕಾರಿಗಳು ಗುರುತು ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡ್ತಾರೆ, ದುಡ್ಡು ಎಲ್ಲಿಗೆ ಹೋಗುತ್ತೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ಸಹ ಇನ್ನು ಪರಿಶೀಲನೆ ಮಾಡಬೇಕು. ಇಲ್ಲೆಲ್ಲಿ ಎನ್ಸಿ ಕಾಲೋನಿ, ಸಾಯಿಲೇಬೇಟು, ಮಾದೇವಪುರ, ವರ್ತೂರು ತುಂಬಾ ಸಮಸ್ಯೆ ಆಗಿದೆ. ಅಲ್ಲೆಲ್ಲ ಬೇಗ ಶಾಶ್ವತ ಪರಿಹಾರ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಎನ್ಸಿ ಕಾಲೋನಿಯಲ್ಲೂ ಕೂಡ ಮಳೆ ಅವಾಂತರ ಸಿಕ್ಕಾಪಟ್ಟೆ ಪೊರಕೆ ಹಿಡಿದು ಜನ ರಸ್ತೆಗಿಳಿದಿದ್ದಾರೆ. ಎನ್ಸಿ ಕಾಲೋನಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಈ ಎನ್ಸಿ ಕಾಲೋನಿ ಕಡೆ ಅಧಿಕಾರಿಗಳು ತಿರುಗಿ ಕೂಡ ನೋಡ್ತಿಲ್ಲ. ನಮ್ದಲ್ಲ ಅದು ಬೆಂಗಳೂರು ಜಾಗ ಅಂತ ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ವಾರ್ಡ್ ನಂಬರ್ 61 ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಎನ್ಸಿ ಕಾಲೋನಿ ಬಳಿ ಇದ್ದೇನೆ. ನೋಡ್ತಿರ್ಬೋದು ಈ ಒಂದು ಮಳೆಗೆ ಈ ಒಂದು ಭಾಗದಲ್ಲಿ ಮಳೆಯಿಂದ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಒಂದ್ ಕಡೆ ರಾತ್ರಿ ಎಲ್ಲ ಮನೆಯ ಮಂದಿ ನಿದ್ದೆ ಇಲ್ಲ, ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲಿ ಇರುವ ಮಳೆ ನೀರು ಅಂದ್ರೆ ಹೊರಗೆ ಹಾಕುವ ಕೆಲಸ ಮಾಡ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ರಾತ್ರಿ ನಿದ್ದೆ ಇಲ್ಲ, ಒಂದ್ ಕಡೆ ಎಲ್ಲ ಕೊಚ್ಚಿಕೊಂಡಿವೆ. ಸುಮಾರು ಒಂದು 5-6 ಅಡಿ ನೀರು ಬಂದಿತ್ತು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಿದ್ರೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಬಂದಿಲ್ಲ. ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು. ದೃಶ್ಯಗಳು ಸಹ ಅಂದ್ರೆ ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು ರಾತ್ರಿ ವೇಳೆ. ಬಟ್ ಇದೀಗ ನೀರು ಕಡಿಮೆ ಆಗಿದೆ. ಇಲ್ಲೆಲ್ಲ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ, ಹೂಳೆತ್ತಿಲ್ಲ, ಸರಾಗವಾಗಿ ನೀರು ಹೋಗ್ತಿಲ್ಲ ಎಂಬುದು ಒಂದ್ ಕಡೆ ಆರೋಪ ಸಹ ಕೇಳಿಬಂದಿದೆ. ಪ್ರತಿ ವರ್ಷ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತೆ. ಮನೆಯೆಲ್ಲ ಇರುವಂತಹ ವಸ್ತುಗಳೆಲ್ಲ ಹಾನಿಯಾಗಿದೆ. ಎಲ್ಲ ಅಕ್ಕಿ, ಗೋಧಿ ಮತ್ತೊಂದ್ ಕಡೆ ಬೇಳೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ರಾತ್ರಿ ಪುಟ್ಟ ಮಕ್ಕಳಿದ್ದಾವೆ, ನಿದ್ದೆ ಇಲ್ಲ, ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೊಂದ್ ಕಡೆ ಚರಂಡಿ ನೀರು ಮನೆ ಒಳಗೆ ಹೋಗಿದ್ದಾವೆ. ತುಂಬಾ ರೋಗ ರುಜಿನ ಬರಬಹುದು. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಬಾರಿ ಮನವಿ ಮಾಡ್ತೀವಿ, ಸ್ಥಳೀಯ ಶಾಸಕರಿಗೂ ಮನವಿ ಮಾಡ್ತೀವಿ, ಸ್ಪಂದನ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ. ನೋಡ್ತಿರ್ಬೋದು, ಕ್ಲೀನ್ ಮಾಡ್ತಿದ್ರೆ. ಯಾಕಂದ್ರೆ ಇದೆಲ್ಲ ಚರಂಡಿ ನೀರು
ತುಂಬಾ ಸ್ಮೆಲ್ ಇರುತ್ತೆ. ಹೀಗಾಗಿ ಮನೆಯಲ್ಲಿ ಯಾಕಂದ್ರೆ ಬೆಳಗ್ಗೆ ಅಡಿಗೆ ಮಾಡಬೇಕಾಗತ್ತೆ, ಊಟ ಮಾಡಬೇಕು, ಮನೆಯಲ್ಲಿ ಇರಬೇಕಾಗತ್ತೆ. ಬಟ್ ಹೀಗಾಗಿ ಸ್ವಚ್ಛತೆ ಆರಂಭ ಮಾಡಿದರೆ ಇಲ್ಲಿ ಮಾತಾಡಿಸ್ತೀನಿ. ಮೇಡಮ್, ರಾತ್ರಿ ಎಷ್ಟು ಗಂಟೆ ನೀರು ಬಂದಿತ್ತು? ಬಿಬಿಎಂಪಿ ಅಧಿಕಾರಿಗಳ ಬಂದಿದ್ರಾ ಏನಂತ? ಇವಾಗ ಬಂದಿದ್ದಾರೆ. ಅದ ಅವ್ರೆ ಊಟ ತಿಂಡಿ ಬೆಳಗ್ಗೆ ಏನಿಲ್ಲ, ಏನ್ ಮಾಡಿಲ್ಲ ನಾವು. ಅದ ನೀರ್ ಎತ್ತೋದು ಅದ ಕೆಲಸ ನಮ್ದು. ಕೆಳಗಡೆ ಅಕ್ಕಿ ಬೇಳೆ ಎಲ್ಲ ಇರ್ತಾವ. ಹೋಯ್ತು ಸರ್, ಎಲ್ಲ ಬಿಸಾಕಿದ್ವಿ ನಾವು. ತುಂಬಾ ಚರಂಡಿ ಇದೆ, ತುಂಬಾ ಸ್ಮೆಲ್ ಇದೆ. ಕೆಳಗಡೆ ಎಲ್ಲ ಇವಾಗ ಪೆನೈಲ್ ಹಾಕಿ ಎಲ್ಲ ನೀಟ್ ಮಾಡಿ ಬಂದಿದ್ವಿ. 3 ಗಂಟೆ 4 ಗಂಟೆ ಆಯ್ತು ಮಲ್ಕೊಳ್ಳಕ್ಕೆ. ಎಸ್, ನೋಡ್ತಿರ್ಬೋದು ಬಿಬಿಎಂಪಿ ಅಧಿಕಾರಿಗಳು ಈಗ ಬಂದಿದ್ದಾರೆ. ಎಲ್ಲಾ ಕ್ಲೀನ್ ಮಾಡಿದ್ರೆ ಬಂದು ಈಗ ಅಲ್ಲಿ ಚರಂಡಿ ಸರಾಗವಾಗಿ ಹೋಗಲು ವ್ಯವಸ್ಥೆ ಮಾಡ್ತಿದ್ರೆ ಗೊತ್ತಾಗತ್ತೆ. ಎಲ್ಲ ಪರಿಸ್ಥಿತಿ ಆದ್ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಬರ್ತಾರೆ ಎಂಬುದು ಸ್ಪಷ್ಟ ಉದಾಹರಣೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಬ್ರ್ಯಾಂಡ್ ಬೆಂಗಳೂರು ಸಚಿವರು ಎಚ್ಚೆತ್ಕೊಳ್ಬೇಕು. ಎಲ್ಲೆಲ್ಲಿ ಸಮಸ್ಯೆ ಇದೆ ಬೇಗ ಬಗೆಹರಿಸಬೇಕಾಗತ್ತೆ. ಯಾಕಂದ್ರೆ ಸೂಕ್ಷ್ಮ ಪ್ರದೇಶಗಳಿದಾವೆ, ಅವೆಲ್ಲ ಗುರುತು ಮಾಡಬೇಕಾಗತ್ತೆ. ಬಿಬಿಎಂಪಿ ಅಧಿಕಾರಿಗಳು ಗುರುತು ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡ್ತಾರೆ, ದುಡ್ಡು ಎಲ್ಲಿಗೆ ಹೋಗುತ್ತೆ ಗೊತ್ತಾಗಲ್ಲ. ಅದ್ರ ಬಗ್ಗೆ ಸಹ ಇನ್ನು ಪರಿಶೀಲನೆ ಮಾಡಬೇಕು. ಇಲ್ಲೆಲ್ಲಿ ಹೆನ್ಸಿ ಕಾಲೋನಿ, ಸಾಯಿಲೇಬೇಟು, ಮಾದೇವಪುರ, ವರ್ತೂರು ತುಂಬಾ ಸಮಸ್ಯೆ ಆಗಿದೆ. ಅಲ್ಲೆಲ್ಲ ಬೇಗ ಶಾಶ್ವತ ಪರಿಹಾರ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನ ಎನ್ಸಿ ಕಾಲೋನಿಯಲ್ಲೂ ಕೂಡ ಮಳೆ ಅವಾಂತರ ಸಿಕ್ಕಾಪಟ್ಟೆ. ಪೊರಕೆ ಹಿಡಿದು ಜನ ರಸ್ತೆಗಿಳಿದಿದ್ದಾರೆ. ಎನ್ಸಿ ಕಾಲೋನಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಈ ಎನ್ಸಿ ಕಾಲೋನಿ ಕಡೆ ಅಧಿಕಾರಿಗಳು ತಿರುಗಿ ಕೂಡ ನೋಡ್ತಿಲ್ಲ. ನಮ್ದಲ್ಲ ಅದು ಬೆಂಗಳೂರು ಜಾಗ ಅಂತ ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿನ ನಿವಾಸಿಗಳು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ವಾರ್ಡ್ ನಂಬರ್ 61 ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಎನ್ಸಿ ಕಾಲೋನಿ ಬಳಿ ಇದ್ದೇನೆ. ನೋಡ್ತಿರ್ಬೋದು ಈ ಒಂದು ಮಳೆಗೆ ಈ ಒಂದು ಭಾಗದಲ್ಲಿ ಮಳೆಯಿಂದ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಒಂದ್ ಕಡೆ ರಾತ್ರಿ ಎಲ್ಲ ಮನೆಯ ಮಂದಿ ನಿದ್ದೆ ಇಲ್ಲ, ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲಿ ಇರುವ ಮಳೆ ನೀರು ಅಂದ್ರೆ ಹೊರಗೆ ಹಾಕುವ ಕೆಲಸ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ರಾತ್ರಿ ನಿದ್ದಿಲ್ಲ, ಒಂದ್ ಕಡೆ ಎಲ್ಲ ಕೊಚ್ಚಿಕೊಂಡು ಸುಮಾರು ಒಂದು 5-6 ಅಡಿ ನೀರು ಬಂದಿತ್ತು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಿದ್ರೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಬಂದಿಲ್ಲ. ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು. ದೃಶ್ಯಗಳು ಸಹ ಅಂದ್ರೆ ಈ ಒಂದು ಮಟ್ಟಕ್ಕೆ ನೀರು ಬಂದಿತ್ತು ರಾತ್ರಿ ವೇಳೆ. ಬಟ್ ಇದೀಗ ನೀರು ಕಡಿಮೆ ಆಗಿದೆ. ಇಲ್ಲೆಲ್ಲ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ, ಹೂಳೆತ್ತಿಲ್ಲ, ಸರಾಗವಾಗಿ ನೀರು ಹೋಗ್ತಿಲ್ಲ ಎಂಬುದು ಒಂದ್ ಕಡೆ ಆರೋಪ ಸಹ ಕೇಳಿಬಂದಿದೆ. ಪ್ರತಿ ವರ್ಷ ಮಳೆ ಬಂದು ಇದೇ ಸಮಸ್ಯೆ ಆಗುತ್ತೆ. ಮನೆಯೆಲ್ಲ ಇರುವಂತಹ ವಸ್ತುಗಳೆಲ್ಲ ಹಾನಿಯಾಗಿದೆ. ಎಲ್ಲ ಅಕ್ಕಿ, ಗೋಧಿ, ಮತ್ತೊಂದ್ ಕಡೆ ಬೇಳೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ರಾತ್ರಿ ಪುಟ್ಟ ಮಕ್ಕಳಿದ್ದಾವೆ, ನಿದ್ದೆ ಇಲ್ಲ, ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೊಂದ್ ಕಡೆ ಚರಂಡಿ ನೀರು ಮನೆ ಒಳಗೆ ಹೋಗಿದ್ದಾವೆ. ತುಂಬಾ ರೋಗ ರುಜಿನ ಬರಬಹುದು. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಬಾರಿ ಮನವಿ ಮಾಡ್ತೀವಿ, ಸ್ಥಳೀಯ ಶಾಸಕರಿಗೂ ಮನವಿ ಮಾಡ್ತೀವಿ, ಸ್ಪಂದನ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ. ನೋಡ್ತಿರ್ಬೋದು, ಕ್ಲೀನ್ ಮಾಡ್ತಿದ್ರೆ. ಯಾಕಂದ್ರೆ ಎಲ್ಲ ಚರಂಡಿ ನೀರು ತುಂಬಾ ಸ್ಮೆಲ್ ಇರುತ್ತೆ. ಹೀಗಾಗಿ ಮನೆಯಲ್ಲಿ ಯಾಕಂದ್ರೆ ಬೆಳಗ್ಗೆ ಅಡಿಗೆ ಮಾಡಬೇಕಾಗತ್ತೆ, ಊಟ ಮಾಡಬೇಕು, ಮನೆಯಲ್ಲಿ ಇರಬೇಕಾಗತ್ತೆ. ಬಟ್ ಹೀಗಾಗಿ ಸ್ವಚ್ಛತೆ ಆರಂಭ ಮಾಡಿದರೆ ಇಲ್ಲಿ ಮಾತಾಡಿಸ್ತೀನಿ. ಮೇಡಮ್,